ಇನ್ನು ಫೆಂಗಲ್ ಎಫೆಕ್ಟ್ ಇಂದ ಧಾರವಾಡದಲ್ಲೂ ಕೂಡ ರೈತರಿಗೆ ಸಮಸ್ಯೆ ಆಗ್ತಿದೆ. ಫೆಂಗಲ್ನಿಂದ ಉದುರಿ ಬೀಳ್ತಿರುವಂತಹ ಮಾವಿನ ಹೂವು. ಧಾರವಾಡದಲ್ಲಿ ಮಾವಿನ ಬೆಳೆಗೆ ಸಮಸ್ಯೆ ಆಗ್ತಿದೆ, ಯಾಕಂದ್ರೆ ಹೂ ಬಿಡುವಂತಹ ಸಮಯ. ಫೆಂಗಲ್ನಿಂದಾಗಿ ಉದುರಿ ಬೀಳ್ತಿರುವಂತಹ ಹೂಗಳು. ಈ ಸಲ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿ ರೈತರಿದ್ರು. ಆದ್ರೆ ಈಗ ಫೆಂಗಲ್ ಚಂಡಮಾರುತದಿಂದ ಮಾವಿನ ಪರಾಗಸ್ಪರ್ಶ ಪ್ರಕ್ರಿಯೆ ಏನಿದೆ, ಸೊ ಅದಕ್ಕೆ ಈಗ ತೊಂದರೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಫೆಂಗಲ್ ಚಂಡಮಾರುತ ಧಾರವಾಡದ ಮಾವು ಬೆಳೆಗಾರರಿಗೆ ದೊಡ್ಡ ಶಾಕ್ ನೀಡಿದೆ. ಈಗಾಗಲೇ ಸಣ್ಣದಾಗಿ ಹೂವು ಈ ಮಾವು ಮರಗಳಲ್ಲಿ ಕಂಡು ಬರ್ತಾ ಇತ್ತು. ಆದರೆ ನಿನ್ನೆ ಸುರಿದ ಮಳೆಯಿಂದಾಗಿ ಆ ಹೂವೆಲ್ಲ ಉದುರೋಗಿದೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿಯೇ ಇರುವಂತಹ ಯಾವ ಗಿಡಗಳಲ್ಲೂ ಕೂಡ ಹೂ ಕಾಣ್ತಾ ಇಲ್ಲ, ಯಾಕಂದರೆ ಅವು ಮಳೆಯ ಹೊಡೆತಕ್ಕೆ ಉದುರು ಹೋಗಿಬಿಟ್ಟಿವೆ. ಈ ನೆಲೆಯಲ್ಲಿ ಈ ಬಾರಿಯೂ ಕೂಡ ಧಾರವಾಡದ ಮಾವು ಬೆಳೆಗಾರರಿಗೆ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಮಾವು ಹೂಗಳನ್ನು ಬಿಟ್ಟು ಸಾಕಷ್ಟು ಹಸಿರಾಗಿ ಕಾಣಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಮಳೆ ಎಂಥ ಒಂದು ದೊಡ್ಡ ಅನಾಹುತವನ್ನು ಮಾಡಿದೆ ಅಂತ. ಅದ್ರ ಜೊತೆಗೆ ಈ ಚಳಿಗಾಲದಲ್ಲೂ ಕೂಡ ಮಳೆ ಬಿದ್ದಿದ್ದಕ್ಕೆ ಕೂಡ ಈ ಬಾರಿ ಈ ಒಂದು ಇಳುವರಿ ತಡವಾಗಿ ಬರೋ ಸಾಧ್ಯತೆ ಇದೆ. ಈಗ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಮರಗಳಲ್ಲೂ ಹೂಗಳು ಕಾಣಬೇಕಾಗಿತ್ತು. ಆದರೆ ಸಣ್ಣ ಹೂಗಳು ಇದ್ದದ್ದನ್ನು ಕೂಡ ಈ ಒಂದು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬಿದ್ದಂತಹ ಮಳೆ ಅವುಗಳನ್ನೆಲ್ಲ ಕಿತ್ತು ಹಾಕಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಈ ಬಾರಿ ಮತ್ತೆ ಮಾವು ಬೆಳೆಗಾರ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗೋದು ಸಾಧ್ಯತೆ ಇದೆ. ಕಳೆದ ಬಾರಿ ಮಳೆ ಬಾರದೇ ಇದ್ದದ್ದಕ್ಕೆ ಸಮಸ್ಯೆ ಆಗಿತ್ತು. ಈ ಬಾರಿ ಈ ರೀತಿ ಸೈಕ್ಲೋನ್ ಎಫೆಕ್ಟ್ ಆಗಿರೋದ್ರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮಾವು ಉತ್ಪಾದನೆ ಮಾಡುವಂಥ ಮತ್ತು ವಿದೇಶಕ್ಕೆ ರಫ್ತಾಗುವಂತಹ ಆಲ್ಫ್ಯಾನ್ಸು ಈ ಒಂದು ಜಿಲ್ಲೆಯಲ್ಲಿ ಬೆಳೀತಾರೆ. ಆದರೆ ಇದೀಗ ಆ ಒಂದು ರೈತರ ಕನಸು ಈ ಒಂದು ಸೈಕ್ಲೋನಿಂದಾಗಿ ನುಚ್ಚು ನೂರಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಹವಾಮಾನ ವೈಪರೀತ್ಯ ಮತ್ತು ಚಂಡಮಾರುತಗಳಿಂದಾಗಿ ಇಲ್ಲಿಯ ಮಾವು ಬೆಳೆಗಾರ ಪ್ರತಿ ವರ್ಷ ಇಂತಹ ಸಮಸ್ಯೆಯನ್ನು ಎದುರಿಸ್ತಲೇ ಇದ್ದಾನೆ. ಇದಕ್ಕೆ ಮುಕ್ತಿ ಯಾವಾಗ ಅನ್ನೋ ಆತನ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.